ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ಹೋರ್ತಿ ಪೊಲೀಸ್ ಠಾಣೆ ಪಿಎಸ್ಐ ಸೀತಾರಾಮ ಲಮಾಣಿ ಅವರ ವಿರುದ್ಧವೇ ಪ್ರತಿಭಟನೆ ಇಳಿದ ರೈತರು. ಹೌದು, ಏಕೆ ಅಂತ ತಮಗೆ ಕುತೂಹಲ ಆಗಿರಬಹುದು. ಇಂಡಿ ತಾಲ್ಲೂಕಿನ ಹೋರ್ತಿ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ಅಣ್ಣಪ್ಪ ಖೈನೂರ ಅವರ ನೇತೃತ್ವದಲ್ಲಿ ಹೋರ್ತಿ ರಾಷ್ಟ್ರೀಯ ಹೆದ್ದಾರಿ 5ರ ಬಳಿ ಇರುವ ಶ್ರೀ ಬೀರಲಿಂಗೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಅಣ್ಣಪ್ಪ ಖೈನೂರ ಹಾಗೂ ನೂರಾರು ಜನರು ಕೂಡಿ ಹೋರ್ತಿ ಪೊಲೀಸ್ ಠಾಣೆಯ ಪಿಎಸ್ಐ ಸೀತಾರಾಮ ಲಮಾಣಿ ಅವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ಗ್ರಾಮದ ಪ್ರಮುಖ ಬೀದಿಗಳ ಮೂಲಕ ಪೊಲೀಸ್ ಠಾಣೆ ಆವರಣದಲ್ಲಿ ಕೆಲ ಹೊತ್ತು ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಇಂಡಿ ಸಿಪಿಐ ಎಂಎಂ ಡಪ್ಪಿನ ಹಾಗೂ ಪ್ರತಿಭಟನೆ ನಿರತ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಪ್ರತಿಭಟನೆ ನಿರತ ಸ್ಥಳಕ್ಕೆ ಆಗಮಿಸಿದ ಇಂಡಿ ಡಿವೈಎಸ್ಪಿ ಎಚ್.ಎಸ್. ಜಗದೀಶ ಅವರು ಆಗಮಿಸಿ ಧರಣಿ ನಿರತರ ಸಮಸ್ಯೆ ಆಲಿಸಿದರು. ರಸ್ತೆಯಲ್ಲಿ ಬ್ಲಾಕ್ ಮಾಡಂಗಿಲ್ಲ ಇದು ರಸ್ತೆಯಲ್ಲಿ ಬ್ಲಾಕ್ ಆದ್ರೆ ಡಬಲ್ ಅದು ಇದು ಗುಂಡಾಗಳ ಕೈಯಲ್ಲಿ ಆ ಪೊಲೀಸ್ ಸ್ಟೇಷನ್ ಕೊಟ್ಟು ನಾನು ಮುಂಜಾನೆ 11 ಗಂಟೆಗೆ ಬರುವುದು, ಸಂಜೆ 9 ಗಂಟೆಗೆ ಹೋಗೋದು, ಅಲ್ಲಿವರೆಗೆ ಏನು ದುಡ್ಡು ಯಾರು ಗೋಳೆ ಮಾಡಿಕೊಟ್ಟಿದ್ರು ಅದು ತಗೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು PSI ಬಳಸ್ಕೊಳ್ತಕ್ಕಂಥದ್ದು ಭಾಳ ಕೆಟ್ಟದು. ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಒಂದು ದೇವಾಲಯ ಇದ್ದಂಗೆ, ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಅಲ್ಲಿ ಸಾಮಾನ್ಯ ಜನರಿಗೂ ಕೂಡ ನ್ಯಾಯ ಇರಬೇಕು. ಆದರೆ ಇಲ್ಲ, 1 ವರ್ಷ ಆಗ್ಯದ PSI ಬಂದು ಯಾವ ಹಳ್ಳಿಯ ಒಬ್ಬ ಪ್ರಮುಖರು ಈ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಹೇಳುವಂಥ ಪರಿಸ್ಥಿತಿನೇ. ಇದು ಅತ್ಯಂತ ಖೇದಕರ.
ಯಾಕಂತಂದ್ರೆ ಯಾರೇ 4 ಮಂದಿ ಹಿರಿಯರು ಅಲ್ಲಿಗೆ ಬರ್ತಾರಂತಂದ್ರೆ ಅಲ್ಲೊಂದು ಸ್ವಲ್ಪ ತಪ್ಪು ನೋಡಿ ಸ್ವಲ್ಪ ಅವ್ರಿಗೆ ತಾಕೀತು ಕೊಡ್ರಿ ಹೇಳಕ್ ಬರ್ತಿರ್ತ ಆದ್ರೆ PSI ಒಟ್ಟೆ ಅವ್ರು ನಮ್ದೆಲ್ಲ ಕೆಲಸ ಅದು ನಾವು ಮಾಡ್ತೇವೆ ಮುಂದೆ ಏನು ಮಾಡ್ಯಾರ ಅಂತ ಕೇಳಿದ್ರೆ ಏನಿಲ್ಲ ನ್ಯಾಯವಂತರಿಗೇನೆ ಅವನ್ನ ಒಳಗೆ ಹಾಕೋದು ಅವು ಏನು ದುಷ್ಟರದಾರ ಅವ್ರನ್ನ ಹೊರಗೆ ಬಿಡತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ಬಹಳ ಕೆಟ್ಟ ಅನ್ನಿಸ್ತು. ಈ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇರ್ತದೆ. ಎಂಥ ಮಾನವೀಯತೆ ಇಲ್ಲದೆ ಇದ್ದ ಮನುಷ್ಯನೇ ಮಾತ್ರ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಾನವೀಯತೆ ಇದ್ದ ಮನುಷ್ಯ ಹಂಗೆ ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ನಾವು ಬರೀ ಕೇಳಿದ್ದೇವೆ ಹಿಂಗೆ ಮಾಡ್ತಾರೆ ಕೇಳಿ ನಾವು ಒಂದು ದಿವಸ ಬಂದು ನೋಡಿದೆವು. ಇದು ನಮ್ಗೆ ಪೊಲೀಸ್ ಸ್ಟೇಷನ್ನೇ ಅನ್ನಿಸ್ಲಿಲ್ಲ. ಆರೋಪಿಯನ್ನ ಸ್ವಾಗತ ಮಾಡಿದ್ರು, ಯಾರು ಹೊಡೆಸ್ಕೊಂಡಾರ ಅವರನ್ನ ಇಂಥ ಒಂದು ವ್ಯವಸ್ಥೆ ಭಾಳ ಕೆಟ್ಟ ಅನ್ನಿಸ್ತದೆ. ಈ ಒಂದು ಪೊಲೀಸ್ ಸ್ಟೇಷನ್ ಕೆಳಗಡೆ ಕನಿಷ್ಠ 50,000 ಜನಸಂಖ್ಯೆ ಇರ್ತಕ್ಕಂಥ ಒಂದು ಏರಿಯಾದ ಪೊಲೀಸ್ ಸ್ಟೇಷನ್ ಅದ. 20 ಹಳ್ಳಿಗಳದಾವ. ಅವ್ರಿಗೆಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಬೇಕು. ಅದನ್ನು ಬಿಟ್ಟು ನಮ್ಮ ದುರಭ್ಯಾಸಕ್ಕೆ ದುಷ್ಟರನ್ನ